ವಾರ್ತೆಗಳ ಪ್ರಾಯೋಜಕರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್, ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside ಸಂತೋಷಿ ಥಿಯೇಟರ್, ರಾಯಚೂರು. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್, ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for mixer grinder and gas stoves, 15th February 31st March 2022. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. GP ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP Kids Wear, near Uma Hotel, Station Road, Raichur. Shobha Kanchi Sarees. ಸ್ಥಳ ಶೋಭಾ ಕಾಂಚಿ ಸಾರೀಸ್, ಸಂತೋಷಿಸ್ ರಾಯಚೂರು ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರಸಭೆ ಅಧ್ಯಕ್ಷರಾಗಿ ಲಲಿತಾ ಕಡಗೋಳು ಆಂಜನೇಯ ಆಯ್ಕೆ, ಚುನಾವಣಾಧಿಕಾರಿ ರಜನಿಕಾಂತ್ ಘೋಷಣೆ. ನಗರಸಭೆ ಅಧ್ಯಕ್ಷರಾಗಿ ಲಲಿತಾ ಕಡಗೋಳು ಅಧಿಕಾರ ಸ್ವೀಕಾರ, ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಸೌಕರ್ಯ ವೃದ್ಧಿಗೆ ಒತ್ತು, ಭರವಸೆ. ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚನೆ, ಡಾ. ಶಿವರಾಜ್ ಪಾಟೀಲ್. ಗ್ಯಾಸ್ ಪೈಪ್ ಯೋಜನೆಯಿಂದ ಅಪಾಯ, ಸ್ಥಳಾಂತರಗೊಳಿಸಿ ಜನರ ಜೀವ ರಕ್ಷಿಸಿ, ಜಿ. ವೆಂಕಟರೆಡ್ಡಿ. RTPS ಕಲ್ಲಿದ್ದಲು ಪೂರೈಕೆ ಟೆಂಡರ್ ನಿಯಮ ಉಲ್ಲಂಘನೆ, ಅಗರ್ವಾಲ್ ಕಂಪನಿ ಪರವಾನಗಿ ರದ್ದುಗೊಳಿಸಲು ಶ್ರೀನಿವಾಸ್ ಕೊಪ್ಪರ ಆಗ್ರಹ. ಶ್ರೀ ಸಿದ್ಧಗಂಗಾ ಶ್ರೀಗಳ ಜನ್ಮದಿನದ ಅಂಗವಾಗಿ ಏಪ್ರಿಲ್ 1ರಂದು ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನ, ರಂಗಸ್ವಾಮಿ. ಮತ್ತು ಹಲಾಲ್ ಪ್ರಮಾಣ ಪತ್ರ ನೀಡುವುದನ್ನು ರದ್ದುಗೊಳಿಸಲು ಆಗ್ರಹಿಸಿ ಹಿಂದೂ ಜನ ಜಾಗೃತಿ ಸಮಿತಿ ಮನವಿ. ವಾರ್ತೆಗಳ ವಿವರ.
ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಲಲಿತಾ ಕಡಗೋಳು ಆಂಜನೇಯ ಇವರು 19 ಮತಗಳ ಪಡೆದು ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ಸಹಾಯಕ ಚುನಾವಣಾ ಆಯುಕ್ತ ರಜನಿಕಾಂತ್ ಹೇಳಿದರು. ಅವರು ಇಂದು ನಗರಸಭೆ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರಸಭೆ ಅಧ್ಯಕ್ಷ ಸ್ಥಾನ ಚುನಾವಣೆ ಫಲಿತಾಂಶ ಕುರಿತಂತೆ ಹೈಕೋರ್ಟ್ಗೆ ಮಾಹಿತಿ ನೀಡಲಾಗಿತ್ತು. ನಿನ್ನೆ ಸಂಜೆ ಹೈಕೋರ್ಟ್ ಫಲಿತಾಂಶ ಪ್ರಕಟಿಸಲು ಅನುಮತಿ ನೀಡಿದೆ. ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬಯಸಿ 2 ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು. ಬಿಜೆಪಿಯಿಂದ ಲಲಿತಾ ಕಡಗೋಳು ಆಂಜನೇಯ ಹಾಗೂ ಕಾಂಗ್ರೆಸ್ನಿಂದ ಸಾಜಿದ್ ಸಮೀರ್ ನಾಮಪತ್ರ ಸಲ್ಲಿಸಿದ್ದರು. ನಾಮಪತ್ರಗಳ ಪರಿಶೀಲನೆ ನಂತರ ಕೈ ಎತ್ತುವ ಮೂಲಕ ಚುನಾವಣೆ ಪ್ರಕ್ರಿಯೆ ನಡೆಸಲಾಯಿತು. ಬಿಜೆಪಿ ಅಭ್ಯರ್ಥಿ ಲಲಿತಾ ಕಡಗೋಳು ಆಂಜನೇಯ ಇವರಿಗೆ 19 ಮತಗಳು, ಸಾಜಿದ್ ಸಮೀರ್ಗೆ 16 ಅಭ್ಯರ್ಥಿಗಳ ಬೆಂಬಲ ದೊರೆತಿದೆ. ಹೆಚ್ಚು ಮತ ಪಡೆದ ಲಲಿತಾ ಕಡಗೋಳು ಆಂಜನೇಯ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ವಾರ್ಡ್ ನಂಬರ್ 31ರ ಸದಸ್ಯ ರೇಣಮ್ಮ ಭೀಮರಾಯ ಇವರು ಗೌಪ್ಯ ಮತದಾನವೂ ಸೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಾಜಿದ್ ಸಮೀರ್ ಇವರಿಗೆ ಬೆಂಬಲಿಸಿದ್ದಾರೆ ಎಂದರು. ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ್ ಇವರಿಗೆ ಮತದಾನ ನೀಡುವ ಕುರಿತು ಸರ್ಕಾರದ ನಿರ್ದೇಶನ ಹಾಗೂ ಹೈಕೋರ್ಟ್ ಸೂಚನೆಗಳನ್ನು ಪಾಲಿಸಲಾಗಿದೆ. ಚುನಾವಣೆ ಘೋಷಣೆಯಾದ ನಂತರ ಮತದಾರರ ಪಟ್ಟಿಗೆ ಸೇರಿಸಲು ಇರುವ ಅವಕಾಶಗಳನ್ನು ಪರಿಶೀಲಿಸಿಯೇ ಕ್ರಮ ವಹಿಸಲಾಗಿದೆ. ಯಾವುದೇ ಒತ್ತಡಕ್ಕೆ ಮಣಿಯುವ ಪ್ರಶ್ನೆಯೇ ಇಲ್ಲ ಎಂದರು. ಮತದಾರರ ಪಟ್ಟಿ ಸೇರ್ಪಡೆ ಮತ್ತು ಕಡಿತಗೊಳಿಸಲು ಇರುವ ನಿಯಮಾವಳಿಗಳ ಆಧಾರದ ಮೇಲೆ ಕ್ರಮ ವಹಿಸಲಾಗಿದೆ. ಹೈಕೋರ್ಟ್ ಸೂಚನೆ ನೀಡಿದೆ ಎಂದರು. ಚುನಾವಣೆ ಪ್ರಕ್ರಿಯೆ ಸುಸೂತ್ರವಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ನಾವು ನಿನ್ನೆ ನಗರಸಭೆ ಅಧ್ಯಕ್ಷ ಚುನಾವಣೆಯನ್ನು ನಡೆಸಿದ್ದೀವಿ ಪೀಸ್ಫುಲ್ ಆಗಿ. ನಮ್ಮ ತಂಡದ ಕ್ಯಾಲೆಂಡರ್ ಕ್ಲಿಯರೆನ್ಸ್ ಕೂಡ ಬಂದಿರ್ಬೋದು. ನಿನ್ನೆ 10 ಗಂಟೆಗೆ ಸ್ಟಾರ್ಟ್ ಆಗಿದೆ. ಇನ್ನಿಂದ 11 o'clock ತನಕ 1 hour ನಾಮಿನೇಷನ್ಸ್ ಹಾಕಲಿಕ್ಕೆ ಅವಕಾಶ ಇತ್ತು. ನಾಮಿನೇಷನ್ಸ್ ಹಾಕಿದ್ದಾರೆ, 2 ನಾಮಿನೇಷನ್ಸ್ ಕೂಡ ಬಂದಿವೆ. ಆಮೇಲೆ 11 to 1 2 hours ಗ್ಯಾಪ್ 1 o'clock ನಾವು ಸಭೆಯನ್ನು ಕರೆದಿದ್ದೀವಿ 1 ಗಂಟೆಗೆ. ಸೊ 1 ಗಂಟೆಗೆ ಸಭೆಯನ್ನು ಕರೆದು ನಮಗೆ ಕೊರಂ ಬೇಕಾಗಿತ್ತು. ರಾಜಾಕಿನ ತಗೊಂಡು ಕೊರಮು ಕೂಡ ಇತ್ತು. ಕೊರಂ ಆದಮೇಲೆ ಸಭೆಯನ್ನು ಮುಂದುವರಿಸಿದ್ದೀವಿ. ಇದು ಸಭೆಯನ್ನು ಪ್ರಾರಂಭ ಮಾಡಿ ಸ್ಕ್ರೂಟಿನಿ ಸ್ಟಾರ್ಟ್ ಮಾಡಿದ್ದೀವಿ. ನಾಮಿನೇಷನ್ಸನ್ನು ಎಲ್ಲ ನಾಮಿನೇಷನ್ಗಳು ಕ್ರಮಬದ್ಧವಾಗಿದ್ದವು. ತದನಂತರ 10 ನಿಮಿಷಗಳ ಕಾಲ ನಾವು ಅವರಿಗೆ ನಾಮಿನೇಷನ್ಸನ್ನು ಹಿಂಪಡೆಯಲು ಅವಕಾಶ ಕೊಟ್ಟಿದ್ದೀವಿ. ಯಾರು ನಾಮಿನೇಷನ್ಸ್ ಕೂಡ ಹಿಂಪಡೆಯಲಿಲ್ಲ. ತದನಂತರ ನಾವು ಸೂಚನೆ ಕೊಟ್ಟಿದ್ದೀವಿ. ಈಗ ಚುನಾವಣೆ ಪ್ರಾರಂಭ ಆಗುತ್ತೆ. ಸೊ ಮತದಾನ ಪ್ರಾರಂಭ ಆಗುತ್ತೆ. ಕೈ ಎತ್ತುವ ಮೂಲಕ ಅಭ್ಯರ್ಥಿಗೆ ತಾವು ಮತದಾನ ಮಾಡಬಹುದು ಅಂತ ಹೇಳಿ ಸೂಚನೆ ಕೊಟ್ಟು ಸ್ಪಷ್ಟವಾಗಿ ಕೈ ಎತ್ತೋದ್ರ ಮೂಲಕ ಜೊತೆಯಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿದ್ದೀವಿ ಸ್ಪಷ್ಟವಾಗಿ. ಸೊ ನಾಮಿನೇಷನ್ಸಲ್ಲಿ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದರು. ಸೊ ಮೊದಲನೇ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿದ್ದೀವಿ ಹೆಸರನ್ನು. ಸೊ ಲಲಿತಾ ಗಂಡ ಆಂಜನೇಯ ಕಡಗೋಳವರು ವಾರ್ಡ್ ನಂಬರ್ 18. ಸೊ ಅವರ ಪರವಾಗಿ 19 ಜನ ಮತದಾನವನ್ನು ಅವರು ಅಪ್ಲಿಕೇಶನ್ಸ್ ಹಾಕಿದ್ದಾರೆ. ಫಾರ್ಮ್ 7ಗೆ ಡಿಲಿಷನ್ಗೆ ಎಲ್ಲಿ ಲಿಂಕ್ಸೂರಲ್ಲಿ ಡಿಲಿಷನ್ ಆಗಿ 22nd ಡಿಲಿಷನ್ ಆಗಿದೆ. ಡಿಲಿಷನ್ 22nd ಆಗಿದೆ. ಫಸ್ಟ್ ಡಿಲಿಷನ್ ಆದ್ಮೇಲೆ ಸೆಕೆಂಡ್ ಎಡಿಷನ್ ಆಗಬೇಕಲ್ಲ. ಸೊ 22nd ಡಿಲಿಷನ್ ಆದ್ಮೇಲೆ ಆವಾಗ ಅಪ್ಲೈ ಮಾಡಿದ್ದಾರೆ ಫಾರ್ಮ್ 6ಗೆ. ಸೊ ನಾವು ನೋಟಿಫಿಕೇಶನ್ ಆನ್ 21st ಮಾಡಿಬಿಟ್ಟಿದ್ದೀನಿ. ನಮ್ಮ ಫೋಟೋ ಲಿಸ್ಟಲ್ಲಿ ಹೆಸರು ಇರಲಿಲ್ಲ. ಅಷ್ಟೇ ಸರ್. ಬಟ್ ಯಾವುದೇ ರೀತಿಯಲ್ಲಿ ಒತ್ತಡ ಏನಿಲ್ಲ. ಅದಕ್ಕೆ ಅವ್ರ ಮೂಲಕ ಹೋಗುತ್ತೆ. ಡೈರೆಕ್ಷನ್ ಕೂಡ ನೋಡಿ, ಪ್ರೀವಿಯಸ್ ಡೈರೆಕ್ಷನ್ ಬರುತ್ತೆ. ಅದ್ರ ಪ್ರಕಾರ ಪಾಲನೆ ಮಾಡ್ತಾ ಇದ್ದೀವಿ. ಈ ಸಸ್ಪೆಕ್ಟ್ ಏನಂತಂದ್ರೆ ಯಾಕೆ ಪ್ರಶ್ನೆ ಬರ್ತಂದ್ರೆ ಕಳೆದ 7 ದಿನ ಸಮಯ ಅದೇ ಕೋರ್ಟ್ ರಾತ್ರಿ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಟುಡೇ ಅಂತಿದೆ, ಆ ದಿನಕ್ಕೆ ಮಾತ್ರ ಇದೆ. ಬಟ್ ಈ ಎಲೆಕ್ಷನ್ಗೆ ನಮಗೆ ಸೇಮ್ ಇದು ಮಾಡಂತ ಹೇಳಿಲ್ಲ. ಅದರಲ್ಲಿ ಟುಡೇ ಅಂತಿದೆ, ಆ ಎಲೆಕ್ಷನ್ಗೆ ಮಾತ್ರ ಅನ್ಸ್ಬಿಟ್ಟು ಅಲ್ಲ ನೋಡಿ. ಕ್ರಮ ಸಂಖ್ಯೆ ಲಲಿತಾ ಗಂಡ ಆಂಜನೇಯ ಕಡಗೋಳವರ ಪರವಾಗಿ 19 ಜನ ಮತದಾನ ಮಾಡಿದರು. ಅದೇ ರೀತಿಯಲ್ಲಿ ಎರಡನೇ ಅಭ್ಯರ್ಥಿ ಸಾಜಿದ್ ಸಮೀರ್ ವಾರ್ಡ್ ನಂಬರ್ 15 ಅವರ ಪರವಾಗಿ
15 ಜನ ಮತವನ್ನು ಮಾಡಿದರು. ಸೊ ತದನಂತರ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಡೈರೆಕ್ಷನ್ ಬಂದಿತ್ತು. ಸೊ ಪ್ರಿವಿಯಸ್ 2020ರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಮಯದಲ್ಲಿ ಸೊ ಅಲ್ಲಿನ ಡೈರೆಕ್ಷನ್ ಕೊಟ್ಟಿದ್ದೀವಿ. ಸೊ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಅದಲ್ಲದೆ ಟುಡೇ ಅಂತ ಮೆನ್ಷನ್ ಮಾಡಿದ್ರು. ಸೊ ಇದರಲ್ಲಿ ಏನಂತಂದರೆ ಮೊನ್ನೆ MNC ಅವರು ಕೂಡ ಸೇರ್ಪಡೆ ಆಯಿತು. ಸೊ ಅದರಲ್ಲಿ ಅವರಿಗೂ ಕೂಡ ವೋಟಿಂಗ್ಗೆ ಅವಕಾಶ ಕೊಡಿ ಅಂತ ಹೇಳಿದರು. ಅವಕಾಶ ಕೂಡ ಕೊಟ್ಟಿದ್ದೀವಿ. ರೆಣಮನ್ ಕೇಸಲ್ಲಿ ಏನಂತಂದರೆ ಕೈ ಎತ್ತುವ ಮೂಲಕ ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ, ಆದರೆ ಗೌಪ್ಯ ಮತಕ್ಕೆ ಅವಕಾಶ ಇದೆ. ಸೊ ಅವರಿಗೆ ಗೌಪ್ಯ ಮತಕ್ಕೆ ಅವಕಾಶವನ್ನು ಕೊಟ್ಟು ನಾವು ಸೀಲ್ ಕವರಲ್ಲಿ ಹಾಕಿಟ್ಟಿದ್ದೀವಿ ಅವ್ರದ್ದು ಕೂಡ. ಸೊ ತದನಂತರ ನಾವು ಒಂದು ಮೆಮೊ ಕೂಡ ಬರೆದಿದ್ದೀವಿ ಕೋರ್ಟಿಗೆ. ಸೊ ನಾವು ಫಲಿತಾಂಶವನ್ನು ಘೋಷಣೆ ಮಾಡಬೇಕಾಗಿದೆ. ಸೊ ತಮ್ಮ ಡೈರೆಕ್ಷನ್ ಬೇಕಂತ ಅಂದಾಗ ಸೊ ಅವರು ನಮಗೆ ನಿನ್ನೆ ಸಾಯಂಕಾಲ ನಾವು ಇಂಟಿಮೇಷನ್ ಮಾಡಿದ್ದು 2:30ಗೆ. ಸೊ ಅವರು ನಮಗೆ ವಾಟ್ಸಪ್ ಮೂಲಕ ಆಗಿರಲಿ, ಅದ್ರ ಜೊತೆಯಲ್ಲಿ ಕೂಡ ನಮಗೆ ಅವ್ರ ಕಡೆಯಿಂದ ಮೇಲು ಕೂಡ ಬಂದಿದೆ, ನಾವು ರಿಸಲ್ಟನ್ನು ಅನೌನ್ಸ್ ಮಾಡಿ ಅಂತ. ಡೈರೆಕ್ಷನ್ ಪ್ರಕಾರ ನಾವು ಇವತ್ತು 10:10ವರೆಗೆ ಟೈಮ್ ಕೊಟ್ಟಿದ್ದೀವಿ. 144 ಸೆಕ್ಷನ್ ಜಾರಿ ಮಾಡಿ ತುಂಬ ಪೀಸ್ಫುಲ್ ಆಗಿ ಎಲೆಕ್ಷನ್ ಕೂಡ ನಡೆಸಿದ್ದೀವಿ. ಉಳಿದ 144 ವೈಲೇಷನ್ ಇದೆ. ನಾವು 21ನೇ ತಾರೀಕಿಗೆ ನಾವು ನೋಟಿಸ್ ಕೊಟ್ಟಿದ್ವಿ. ಅಲ್ಲಿಯ ತನಕ ವೋಟರ್ ಲಿಸ್ಟಲ್ಲಿ ಹೆಸರು ಇರಲಿಲ್ಲ. 22ನೇ ತಾರೀಕಿಗೆ ವೋಟರ್ ಲಿಸ್ಟಲ್ಲಿ ಹೆಸರು ಬಂದಿದೆ. ನಾವು ಕೂಡ ಕೋರ್ಟಿಗೆ ಅದೇ ಸಬ್ಮಿಟ್ ಮಾಡಿದ್ದೀವಿ. ಯಾಕಂದರೆ ನಮ್ಮದು ಪೌರಸಭೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಿಯಮಗಳು 1965 ನಿಯಮ 3 ಏನು ಹೇಳುತ್ತಂದರೆ ರಿಟರ್ನಿಂಗ್ ಆಫೀಸರಿಗೆ ಜುಡಿಷನ್ ಕೊಟ್ಟಿದ್ದಾರೆ. 1 ವೀಕ್ ಬಿಫೋರ್ ನೋಟಿಸ್ ಕೊಡಬೇಕಂತಿದೆ. 1 ವೀಕ್ ಬಿಫೋರ್ ನೋಟಿಸ್ ಕೊಡಬೇಕು. ಮೀಟಿಂಗ್ ಡೇಟ್ 6 ಡಿಸ್ಕಷನ್ ಪವರ್ ಅದನ್ನು ಮೆನ್ಷನ್ ಮಾಡಿದೆ. ಅದ್ರ ಪ್ರಕಾರ ನಾವು ಫಾಲೋಅಪ್ ಮಾಡಿದ್ದೀವಿ. ಸೊ ಕೋರ್ಟ್ ನಮಗೆ ಡೈರೆಕ್ಷನ್ ಕೊಡ್ತು ಏನಂತಂದ್ರೆ ಅವರಿಗೆ ವೋಟಿಂಗ್ ಅವಕಾಶ ಕೊಡಿ ಅಂತ. ಬೇಕಾದ್ರೆ ನಮಗೆ ಒಂದು ಕಾಪಿ ಕೊಡ್ತೀನಿ, ಅದ್ರ ಪ್ರಕಾರ ನಾವು ಅವಕಾಶ ಕೊಟ್ಟಿದ್ದೀವಿ. ಅವರಿಗೆ ನೋಟಿಸ್ ಕೂಡ ನಾವು ಕೊಟ್ಟಿದ್ದೀವಿ ಸರ್. ನೀವೇ ಅದನ್ನ ಮಾಡಲಿಲ್ಲ ಯಾಕಂತ ಹೇಳೋದು. ಕೋರ್ಟ್ ಏನು ಹೇಳೋದು ಗೊತ್ತಲ್ಲ ಸರ್ ನಿಮಗೆ, ಯಾವ ರೀತಿ ಅದನ್ನ ತೀವ್ರವಾದಂತ ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಮಗೆ ಇದಿಲ್ಲ. ಜನರಲ್ ಎಲೆಕ್ಷನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ತಾವು ಯಾಕೆ ಮಾಡಿಲ್ಲ ಅಂದ್ರೆ ಏನು ರಾಜಕೀಯ ಒತ್ತಡ ಇಲ್ಲ, ಯಾವ ರೀತಿ ಯಾವುದೇ ಇಲ್ಲ. ಸ್ಪಷ್ಟವಾಗಿ ಏನಂತಂದ್ರೆ MNC MP ಎಲೆಕ್ಷನ್ ಜನರಲ್ ಎಲೆಕ್ಷನ್ ಅಂತ ಟಿಲ್ ನಾಮಿನೇಷನ್ ತನಕ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಅವಕಾಶ ಕೊಡಿ ಅಂತ ಇರುತ್ತೆ. ಈ ಸಂದರ್ಭದಲ್ಲಿ ಪೌರಾಯುಕ್ತ ಕೆ ಮುನಿಸ್ವಾಮಿ ಉಪಸ್ಥಿತರಿದ್ದರು. ನಗರಸಭೆ ಅಧ್ಯಕ್ಷರಾಗಿ ಲಲಿತಾ ಕಡಗೋಳ ಆಂಜನೇಯ ಇವರು ಚುನಾವಣಾ ಅಧಿಕಾರಿಗಳಿಂದ ಅಧಿಕೃತವಾಗಿ ಪ್ರಮಾಣ ಪತ್ರ ಪಡೆದು ಅಧಿಕಾರ ಸ್ವೀಕರಿಸಿದರು. ಬುಧವಾರದಂದು ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹೆಚ್ಚು ಸದಸ್ಯರ ಬೆಂಬಲದಿಂದ ಆಯ್ಕೆಯಾಗಿದ್ದರು. ಫಲಿತಾಂಶವನ್ನು ಹೈಕೋರ್ಟ್ಗೆ ಸಲ್ಲಿಸಿದ ನಂತರವೇ ಪ್ರಕಟಿಸಲು ಸೂಚಿಸಿದ್ದರಿಂದ ಇಂದು ಅಧಿಕಾರ ಸ್ವೀಕರಿಸಿದರು. ಅಧಿಕಾರ ಸ್ವೀಕಾರದ ನಂತರ ಮಾತನಾಡಿದ ಲಲಿತಾ ಕಡಗೋಳು, ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲಾ ಸದಸ್ಯರ ಸೂಚನೆ ಮಾರ್ಗದರ್ಶನದ ಮೇರೆಗೆ ಪ್ರಯತ್ನಿಸುವುದಾಗಿ ಹೇಳಿದರು. ಕುಡಿಯುವ ನೀರು, ಸ್ವಚ್ಛತೆ, ಬೀದಿ ದೀಪಗಳ ನಿರ್ವಹಣೆ ನಗರಸಭೆ ಆದ್ಯತೆಯಾಗಿದ್ದರಿಂದ ಮೊದಲ ಒತ್ತು ನೀಡಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ನಗರದ ಜನತೆ, ಸಿಬ್ಬಂದಿಗಳು ನಗರಸಭೆ ಸದಸ್ಯರು ಸಹಕರಿಸುವಂತೆ ಮನವಿ ಮಾಡಿದರು. ಕಡಗೋಲ್ ಲಲಿತಕ್ಕನವರ ಚುನಾವಣೆ ನಿನ್ನೆ ನಡೆದ ಮೇಲೆ
ಒಂದು AG ಅವರ ಡೈರೆಕ್ಷನ್ ಅಂತೆ ಅದನ್ನು ಇಂಟರ್ಪ್ರೆಟ್ ಮಾಡಿ ಹೇಳಿದಾಗ ಇವತ್ತು ಚುನಾವಣೆಯ ರಿಸಲ್ಟ್ ಅನೌನ್ಸ್ ಮಾಡಿ ಅಕ್ಕನವರು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ನಾವು ಪಕ್ಷದ ವತಿಯಿಂದ ಮತ್ತು ಸಮಸ್ತ ರಾಯಚೂರಿನ ಜನರ ಪರವಾಗಿ ಮತ್ತು ಎಲ್ಲ ನಗರಸಭೆ ಸದಸ್ಯರ ಪರವಾಗಿ, ನಮ್ಮ ಅಧ್ಯಕ್ಷರ ಪರವಾಗಿ, ಎಲ್ಲ ಹಿರಿಯರು ಬಂದಿದ್ದಾರೆ, ಎಲ್ಲರ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳು ಹೇಳಲಿಕ್ಕೆ ಬಯಸ್ತೇವೆ. ನೀವು ಊರಿನಲ್ಲಿ ಕುಡಿಯ ನೀರು ಯಾವುದು ಪ್ರಯಾರಿಟಿ ಆದ್ಯತೆ ಮೇಲೆ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಅದೊಂದೇ ನೀರಿಂದು ಲೈಟಿಂದು ಸ್ಯಾನಿಟೈಸರ್ದು ಎಲ್ಲ ಒಂದು ತಿಂಗಳಿನಲ್ಲಿ ಮಾಡ್ತೀವಿ. ಮತ್ತೇನೋ ಡೆವಲಪ್ಮೆಂಟ್ ಇದ್ದರೆ ಸಿಟಿನ ಚೆನ್ನಾಗಿ ಎಲ್ಲರಿಗೂ ಧನ್ಯವಾದ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ಇ ಪಾಪರೆಡ್ಡಿ, ನಗರಸಭೆ ಸದಸ್ಯರುಗಳಾದ ಶರಣಪ್ಪ ಬಲ್ಲಟಗಿ, ನಾಗರಾಜ್, ಶಶಿರಾಜ್, ಎನ್ಕೆ ನಾಗರಾಜ್, ರವೀಂದ್ರ ಜಾಲ್ದಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಾನಂದ್ ಯಾದವ್, ನಗರ ಅಧ್ಯಕ್ಷ ಬಿ ಗೋವಿಂದ್, ಕಡಗೋಳು ಆಂಜನೇಯ ಸೇರಿದಂತೆ ನಗರಸಭೆ ಸದಸ್ಯರುಗಳು, ಅಭಿಮಾನಿಗಳು ಇದ್ದರು. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844 ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ ಸ್ಲೇನ್ ರಾಯಚೂರು. ಸೆಲ್ ನಂಬರ್ 9986107089. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ. ಪ್ರಶಾಂತವಾದ ವಾತಾವರಣ, ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲಾ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ 555, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲಾ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿ ಕಾರ್ನ್, ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನೀರ್ ಟಿಕ್ಕಾ, ಪನೀರ್ ಮಸಾಲಾ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ 9972985847, 97401 43153. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್. रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगहों में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल, नियर न्यू अमृता हॉस्पिटल, बिसाइड संतोषी थिएटर, रायचूर. मोबाइल 98453 41063, 96115 94131. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದಲ್ಲಿ ಕುಡಿಯುವ ನೀರು, ಸ್ವಚ್ಛತೆಗೆ ಇರುವ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಜನರಿಗೆ ಸೌಕರ್ಯ ಒದಗಿಸಲು ಕ್ರಮ ವಹಿಸಲಾಗುತ್ತದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕುಡಿಯುವ ನೀರಿನ ಪೂರೈಕೆಯಲ್ಲಿ ತಾಂತ್ರಿಕ ಕಾರಣಗಳಿಂದ ವ್ಯತ್ಯಯವಾಗಿದೆ. ಐಪಿಎಸ್ ಸಮಸ್ಯೆಯಾಗಿದ್ದು, ವಿದ್ಯುತ್ ಸಮಸ್ಯೆಯಿಂದಲೂ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ದುರಸ್ತಿಯಲ್ಲಿ ಮೋಟಾರ್ ರಿಪೇರಿ ಕೆಲಸ ನಡೆಯುತ್ತಿದೆ. ಶೀಘ್ರದಲ್ಲಿಯೇ ಸಮಸ್ಯೆ ಪರಿಹಾರವಾಗಲಿದೆ. ಈಗಾಗಲೇ ನೀರು ಪೂರೈಕೆ ಪ್ರಾರಂಭಿಸಲಾಗಿದೆ. ರಾಂಪುರ ಜಲಾಶಯದಲ್ಲಿ 12 ದಿನಗಳಿಗೆ ಆಗುವಷ್ಟು ನೀರು ಸಂಗ್ರಹವಾಗಿದೆ. 5 ದಿನಗಳಲ್ಲಿ ಗಣೇಕಲ್ ಜಲಾಶಯ ಭರ್ತಿ ಮಾಡಲಾಗುತ್ತದೆ. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯಾಗದಂತೆ ಕ್ರಮ ವಹಿಸುವುದಾಗಿ ಹೇಳಿದರು. ನಗರದ ಸ್ವಚ್ಛತೆ, ಕುಡಿಯುವ ನೀರಿನ ಪೂರೈಕೆ, ಬೀದಿ ದೀಪಗಳ ನಿರ್ವಹಣೆಗೆ ನೂತನ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಲು ಸೂಚಿಸಲಾಗಿದೆ ಎಂದರು. ಸಮಸ್ಯೆಗಳು ಇದ್ದದಕ್ಕೆ ಇವತ್ತು ನಮ್ಮ ಪಕ್ಷಕ್ಕೆ ಬೇರೆ ಪಕ್ಷದವರು ನಮಗೆ ಸಹಾಯ ಮಾಡಿದ್ದಾರೆ. ಎಲೆಕ್ಷನ್ ನಾವು ಏನು ಎಲ್ಲಾ ಪಕ್ಷದವರು ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ, ಆ ಭರವಸೆ ಈಡೇರಿಸುವಂತ ಕೆಲಸ ಮಾಡೇ ಮಾಡ್ತಾರೆ. ನಲ್ಲಿ ಕಳೆದ ಸಾರಿ ನಾವು ಮಾಡಿಸಿವಿ. ಈಗ ಏನೋ ವ್ಯತ್ಯಾಸ ಆಗ್ತದ, ಒಂದು ವಾರ 10 ದಿನಕ್ಕೆ ಅಷ್ಟೇ ಆಗ್ತದೆ, ಅದಕ್ಕಿಂತ ಜಾಸ್ತಿ ಆಗೋದು ಇವತ್ತು. ಹಂಗಾಗಿ ನಮ್ಮ ಪಿಡಿಯವರು, ಬಳ್ಳಾರಿ ಪಿಡಿಯವರು ಇಲ್ಲಿಗೆ ಬಂದಾರ, ಅದ್ರ ಬಗ್ಗೆನೆ ಕಂಪ್ಲೇಂಟ್ ತಗೊಂಡು ಮಾಡಿದ್ವಿ. ಎನ್ಕ್ವೈರಿಗೆ ಹಾಕಿದ್ದಾರೆ ನಮ್ಮ ಬಳ್ಳಾರಿ ಪಿಡಿಯವರು. ಎನ್ಕ್ವೈರಿ ನಡೀತಾ ಇದೆ ಇವತ್ತು. ಅದೇ ಅವರೆಲ್ಲ ನಿಂತಿರೋದು ಅವರೇ. ಅದು ಏನು ಸಮಸ್ಯೆ ಆಗಲ್ಲ. ಯಾವುದೇ ರೀತಿ ಪೌರ ಕಾರ್ಮಿಕರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳುವಂತಾರೆ. ನಾಳೆಯಿಂದನೇ ಸತತವಾಗಿ ಅವರು ಸಭೆಗಳನ್ನು ಮಾಡುವ ಮೂಲಕ
ರಾಯಚೂರಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಸ್ಯಾನಿಟೇಷನ್ಗೆ ಮೊದಲನೇ ಆದ್ಯತೆ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅವ್ರು ಘೋಷಣೆ ಮಾಡಿದ್ರೆ ಇದು ಬಹಳ ಸಂತೋಷದ ವಿಷಯ. ಇವತ್ತು ತಮಗೆ ಗೊತ್ತಿರುವಂತೆ ನೀರಿನ ವಿಷಯಕ್ಕೆ ಬಂದಾಗ ನಮ್ಮ ಜಾಕ್ವೆಲ್ನಲ್ಲಿ ಒಂದು ಪಂಪು ದುರಸ್ತಿಯಾಗಿದೆ. ಈ ಒಂದು ಪಂಪ್ನಲ್ಲಿ ನಮಗೆ ನಡೀತಾ ಇದೆ. ಅದು ಒಂದು ಪಂಪು ಸರಿ ಸುಮಾರು 1 ತಿಂಗಳಿಂದ ಈಗಾಗಲೇ ಸಾಮಾನುಗಳು ಬಂದಿವೆ. ಅದು ಅಲೈನ್ಮೆಂಟ್ ಸಲುವಾಗಿ ಅವರು ಬಳ್ಳಾರಿಗೆ ತಗೊಂಡೋಗಿದ್ದಾರೆ ಪೈಪು ಶಾಫ್ಟ್. ಬಹುಶಃ ಈ ವಾರದಲ್ಲಿ ಶನಿವಾರ ಆಯ್ತವಾರದಲ್ಲಿ ಶಾಫ್ಟ್ ಬಂದು ದುರಸ್ತಿ ಕಾರ್ಯ ಆರಂಭವಾಗ್ತದೆ. ಮತ್ತು ಕಳೆದ 5 ದಿನದಿಂದ ಪ್ರಾಬ್ಲಮ್ ಆಗಿರೋದು ಕುಡಿಯೋ ನೀರಿಂದು ಜಾಕ್ವೆಲ್ಲಿಂದಲ್ಲ, IPS ನಲ್ಲಿರುವಂತ ಇಂಟರ್ಮೀಡಿಯೇಟ್ ಪಂಪಿಂಗ್ ಸ್ಟೇಷನ್ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರುವಂತಹ IPS ನಲ್ಲಿ ವಿದ್ಯುತ್ ವ್ಯತ್ಯಯದಿಂದ ಅದು ಪ್ರಾಬ್ಲಮ್ ಆಗಿತ್ತು ಕುಡಿಯೋ ನೀರಿಂದು. ಬಹುಶಃ ಮೊನ್ನೆಯಿಂದ ಯಾವುದೇ ಸಮಸ್ಯೆ ಇಲ್ಲ, ರಾಯಚೂರಿನ ಕುಡಿಯೋ ನೀರಿಗೆ ಏನೂ ಸಮಸ್ಯೆ ಇಲ್ಲ. ಈಗ ರಾಂಪುರ್ ಜಲಾಶಯದಲ್ಲಿ ಇನ್ನೂ 12 ದಿನಕ್ಕೆ ನೀರಿದೆ. 12 ದಿನಕ್ಕಾಗುವಷ್ಟು ಈಗಾಗಲೇ ನಾಳೆ 5ನೇ ತಾರೀಕಿನಿಂದ ನಮಗೆ ಬ್ಯಾಲೆನ್ಸಿಂಗ್ ರಿಸರ್ವರ್ಗೆ ನೀರು ಬಿಡುವಂತ ಕುಡಿಯೋ ನೀರು ಬಿಡುವಂತ ನಮ್ಮ ಅದಕ್ಕೆ ಏನಂತೀವಿ ನಾವು ನಮ್ಮ ರೊಟೇಷನ್ 5ನೇ ತಾರೀಕಿನಿಂದ BR ತುಂಬಿಸುವಂತ ಕಾರ್ಯಕ್ರಮ ಇದೆ. ಬಹುಶಃ ಪ್ರತಿ ವರ್ಷ ಕಳೆದ 9 ವರ್ಷದಲ್ಲಿ ರಾಯಚೂರಿನಲ್ಲಿ ಎಂತ ಬೇಸಿಗೆ ಇದ್ರೂ ಯಾವುದೇ ರೀತಿಯ ಕುಡಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವಂತ ಜವಾಬ್ದಾರಿ ನಾವು ಮಾಡಿದ್ದೇವೆ. ಈ ಸಾರಿನೂ ಅಷ್ಟೇ ಪ್ರಾಮಾಣಿಕವಾಗಿ ರಾಯಚೂರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ತೀನಿ ಅಂತ ಹೇಳಿ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ, ಅಧ್ಯಕ್ಷರ ಸಹಕಾರದಿಂದ ಮತ್ತು ಎಲ್ಲಾ ನಗರಸಭೆ ಸಹಕಾರದಿಂದ, ಅಧಿಕಾರಿಗಳ ಸಹಕಾರದಿಂದ ಮಾಡಿ ತೋರಿಸ್ತೀವಿ. ಇವತ್ತು ಲೈಟು ಮತ್ತು ಸ್ಯಾನಿಟೇಷನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದನೇ ನಾನು ಈಗಾಗಲೇ ನಮ್ಮ ಅಧ್ಯಕ್ಷರಿಗೆ ಈಗಾಗಲೇ ನಾನು ವಿನಂತಿ ಮಾಡಿದ್ದೇನೆ. ಮೀಟಿಂಗ್ ಮಾಡಿಕೊಂಡು ಸ್ಯಾನಿಟೇಷನ್ ಮತ್ತು ಲೈಟ್ಸ್ ಯಾವ ರೀತಿ ರಾಯಚೂರಿನಲ್ಲಿ ವ್ಯವಸ್ಥೆ ಆಗಬೇಕು ತಾವೆಲ್ಲ ಮಾತಾಡಿಕೊಂಡು ಮಾಡ್ರಿ. ನಾನು ಬಹುಶಃ ಸೋಮವಾರ ದಿನ ಬಂದ ಮೇಲೆ ಅದೊಂದು ಫೈನಲ್ ಮಾಡಿ ಬಹುಶಃ ಲೈಟ್ಸ್ಗಳ ವ್ಯವಸ್ಥೆನೂ ಮಾಡ್ತೇವೆ. ನಗರ ವ್ಯಾಪ್ತಿಯ ಕೈಗಾರಿಕೆ ಪ್ರದೇಶದಲ್ಲಿ ಗ್ಯಾಸ್ ಸ್ಥಾವರ ಸ್ಥಾಪನೆ ಮಾಡುತ್ತಿದ್ದು, ಗ್ಯಾಸ್ ಲೀಕ್ ಆದರೆ ದೊಡ್ಡ ಪ್ರಮಾಣದಲ್ಲಿ ದುರಂತ ಸಂಭವಿಸಿ 2 ರಿಂದ 3 ಕಿಲೋಮೀಟರ್ ಪ್ರದೇಶ ಸುಟ್ಟು ಭಸ್ಮವಾಗುತ್ತದೆ. ಕೂಡಲೇ ಗ್ಯಾಸ್ ಸ್ಥಾವರ ಸ್ಥಾಪನೆ ಕೈಬಿಡಬೇಕೆಂದು ಲೋಕಜನಶಕ್ತಿ ಪಕ್ಷದ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಜಿ ವೆಂಕಟರೆಡ್ಡಿ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಗೆ ಬೇಡವಾದ ಕಂಪನಿಗಳನ್ನು ತಂದು ಹಾಕುತ್ತಿದ್ದು, ಇದರಿಂದ ಇಲ್ಲಿನ ಜನರು ಬಲಿಯಾಗುತ್ತಿದ್ದಾರೆ. ಕೂಡಲೇ ಗ್ಯಾಸ್ ಸ್ಥಾವರ ತೆರವುಗೊಳಿಸಿ ನಗರ ಪ್ರದೇಶದಿಂದ 50 ಕಿಲೋಮೀಟರ್ ದೂರದಲ್ಲಿ ಸ್ಥಾಪನೆ ಮಾಡಬೇಕು, ಇಲ್ಲದಿದ್ದರೆ ನ್ಯಾಯಾಲಯ ಮೊರೆ ಹೋಗುವುದಾಗಿ ತಿಳಿಸಿದರು. ಎಜಿಪಿ ಅಟ್ಲಾಂಟಿಕ್ ಗಲ್ಫ್ ಕಂಟ್ರಿ ಮೂಲದ ಗ್ಯಾಸ್ ಕಂಪನಿಯು ಆಂಧ್ರ ಮೂಲದ ಅನಿಲ್ ಕುಮಾರ್ ಎನ್ನುವವರಿಗೆ ಸ್ಥಾಪನೆ ಮಾಡಲು ಗುತ್ತಿಗೆ ನೀಡಿದ್ದು, ಈಗಾಗಲೇ 2 ಬೃಹದಾಕಾರದ ಸ್ಥಾವರ ನಿರ್ಮಿಸಿದ್ದಾರೆ. ಇದಲ್ಲದೆ ಇನ್ನು 4 ಸ್ಥಾವರಗಳನ್ನು ನಿರ್ಮಿಸಲಿದ್ದಾರೆ. ಈ ಗ್ಯಾಸ್ ಕಂಪನಿಯಿಂದ ನಗರದ ಪೈಪ್ಲೈನ್ ಮೂಲಕ ಮನೆ ಮನೆಗೆ ಗ್ಯಾಸ್ ನೀಡುತ್ತಿದೆ ಎಂದು ಹೇಳಲಾಗುತ್ತಿದೆ ಎಂದರು. ನಗರದಲ್ಲಿ ಕುಡಿಯುವ ನೀರಿನ ಪೈಪ್ ಹಾಕಲು ಎಲ್ಲೆಂದರಲ್ಲಿ ಅಗೆದಿದ್ದಾರೆ. ಇದೀಗ ಗ್ಯಾಸ್ ಸಂಪರ್ಕ ಮಾಡಲು ಅಗೆಯುತ್ತಿದ್ದಾರೆ ಎನ್ನಲಾಗಿದೆ. ಮನೆ ಮನೆಗೆ ಗ್ಯಾಸ್ ನೀಡಲು ಪ್ರಯೋಗ ಮಾಡುತ್ತಿದ್ದು, ಇದರಿಂದ ಜನರು ಸಾವನ್ನಪ್ಪುತ್ತಿದ್ದಾರೆ. ಈಗಾಗಲೇ ಈ ಕಂಪನಿಯಿಂದಲೇ ಸಾಕಷ್ಟು ಅನಾಹುತಗಳು ಸಂಭವಿಸಿವೆ. ಭೂಪಾಲ್ನಲ್ಲಿ ಅನಿಲ ದುರಂತದಿಂದ ಜನರು ಅಂಗವಿಕಲರಾಗಿದ್ದಾರೆ. ವಿಶಾಖಪಟ್ಟಣಂನಲ್ಲಿ ಗ್ಯಾಸ್ ಸೋರಿಕೆಯಾಗಿ ಸುತ್ತಮುತ್ತಲಿನ ಪ್ರದೇಶ ವಿಕಾರವಾಗಿದೆ. ಮಂಗಳೂರಿನಲ್ಲಿ ಹಾಗೂ ದೆಹಲಿ ಹಾಗೂ ಬೇಲೂರಿನಲ್ಲಿ ಅನಿಲ ದುರಂತಗಳು ನಡೆದಿವೆ ಎಂದು ತಿಳಿಸಿದರು. ಗ್ಯಾಸ್ ಸ್ಥಾವರ ಸ್ಥಾಪನೆಗೆ ಪರಿಸರ ಮಾಲಿನ್ಯದಿಂದ ಪರವಾನಗಿ ಪಡೆಯಬೇಕು, ಆದರೆ ಪರವಾನಗಿ ಪಡೆಯದೆ ಸ್ಥಾಪನೆ ಮಾಡುತ್ತಿದ್ದಾರೆ. ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಲಂಚ ಪಡೆದಿದ್ದಾರೆ ಎಂದು ಆರೋಪಿಸಿದ ಅವರು, ಅಗ್ನಿಶಾಮಕ ದಳದಿಂದ NOC ಪಡೆಯಬೇಕು, ಆದರೆ ಅದು ಸಹ ಪಡೆದಿಲ್ಲ. ಯಾವುದನ್ನು ಪಡೆಯದೆ ನಗರ ಮಧ್ಯ ಭಾಗದಲ್ಲಿ ಅನಧಿಕೃತವಾಗಿ ಸ್ಥಾವರ ಸ್ಥಾಪನೆ ಮಾಡಲು ಹೊರಟಿದ್ದಾರೆ. ಈ ಬಗ್ಗೆ ನಗರದಲ್ಲಿನ ಸಂಘ ಸಂಸ್ಥೆಗಳು ಎಚ್ಚೆತ್ತುಕೊಂಡು ಇದನ್ನು ಸ್ಥಳಾಂತರ ಮಾಡಲು ಹೋರಾಟ ನಡೆಸಬೇಕಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ RTPS ಹಾಗೂ YTPSನಿಂದ ಉಷ್ಣಾಂಶ ಹೆಚ್ಚಳವಾಗಿದೆ. ಇದರಿಂದ ಗ್ಯಾಸ್ ಲೀಕ್ ಆಗುವ ಸಂಭವವಿದೆ. ಬೇಡವಾದುದನ್ನು ಜಿಲ್ಲೆಯಲ್ಲಿ ತಂದು ಹಾಕುತ್ತಿದ್ದು, ಇದರಿಂದ ಜನರಿಗೆ ತೊಂದರೆಯಾಗುತ್ತಿದೆ. ಪ್ರತಿಯೊಬ್ಬರೂ ಇದರ ವಿರುದ್ಧ ಹೋರಾಟ ನಡೆಸಬೇಕಾಗಿದೆ ಎಂದರು. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ನೀಡುವುದಾಗಿ ಹೇಳಿದರು. ಅದು ಕನಿಷ್ಠ ಸಿಟಿಯಿಂದ 20 ರಿಂದ 40 ಕಿಲೋಮೀಟರ್ ರಾಯಚೂರು ನಗರದಲ್ಲಿ 20 ರಿಂದ 40 ಕಿಲೋಮೀಟರ್ ದೂರದಲ್ಲಿ ರಾಯಚೂರು ನಗರದಲ್ಲಿ ಆಗಿರೋ ಸ್ಥಾಪನೆಗಳು ಹೋಗ್ತದೆ. ಅದೇನಂದ್ರೆ ಹೈದರಾಬಾದ್ ರೋಡ್ನಲ್ಲಿ ನಮ್ಮ KF ಆಗಲ್ಲ, ಅಂದ್ರೆ ಶೋರೂಮ್ ಕಾರ್ ಶೋರೂಮ್ ಅಪೋಸಿಟ್ ಅದ್ರ ಹಿಂದಗಡೆ ಭಾಗದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದು ಏನಪ್ಪ ಅಂದ್ರೆ ನನಗೂ ಗೊತ್ತಿದ್ದಲ್ಲ ಮಾಹಿತಿ. ನಾನು ಏನು ಎಲ್ಲ ಫಿಟ್ ಕೇಳಿದ್ ಏನು ಅಂದ್ರೆ ಈ ತರ AGP ಗ್ಯಾಸ್ ಪೈಪ್ಲೈನ್ ಇದು ಏನಾದ್ರೆ ಅನಾಹುತ ಅಂತಂದ್ರೆ ಅವ್ರು ಇಂಜಿನಿಯರ್ ಅವರು ಕಂಪ್ನಿಯವರು ಹೇಳಿದ್ರು, ಈ ಒಂದು ಗ್ಯಾಸ್ ಏನಾದ್ರು ಬ್ಲಾಕ್ ಆದ್ರೆ ಸಿಟಿಲಿಂದ 1.5-2 ಕಿಲೋಮೀಟರ್ ತನಕ ಸುತ್ತ ಹೋಗ್ತು ಬ್ಲಾಕ್ ಬರಲಾಗುತ್ತೆ.
ಎರಡನೇ ವಿಷಯದಾಗಿ ಇದು 20 ಮೈನಸ್ ಡಿಗ್ರಿ ಇರ್ತದೆ. 20 ಮೈನಸ್ ಡಿಗ್ರಿ ನಮ್ಗೆ 2 ಮೈನಸ್ 1 ಮೈನಸ್ಗೆ ಡೆಲ್ಲಿದಾಗ ಅಭಾವ ಅಂತೀವಿ ನಾವು. ಇದು 20 ಮೈನಸ್ ಅಂದ್ರೆ ಆಜುಬಾಜು ಯಾರನ್ನ ಸಮೀಪಕ್ಕೆ ಹೋದಾಗ ಸೆಟ್ಕೊಂಡು ಸಾಯ್ತಾರೆ, ಅಷ್ಟೊಂದು ಪವರ್ ಮೈನಸ್ ಇರ್ತದೆ. ಈ ಒಂದು ಜಾಸ್ತಿ ಯಾಕಂದ್ರೆ ಅಲ್ಲಿ ಆಜುಬಾಜಿನಲ್ಲಿ ರೈಸ್ ಮಿಲ್ಗಳಿವೆ, ಆನಂತರ ಕಾಟನ್ ಮಿಲ್ಗಳಿವೆ, ಫ್ಲೋರ್ ಮಿಲ್ ಅವೆ, ಫ್ಲೋರ್ ಮಿಲ್ ಅವ, ದಾಲ್ ಮಿಲ್ ಇದಾವೆ, ಅಲ್ಲಿ ಒಂದು ನಿಮ್ಸ್ ಹಾಸ್ಪಿಟಲ್ ಇದೆ, ಆನಂತರ ಮೆಡಿಕಲ್ ಕಾಲೇಜ್ ಇದೆ ಮತ್ತು ರೈಲ್ ಪಟ್ಟಿ ಒಂದು ಇದೆ. ಇನ್ನೊಂದು ಅಲ್ಲಿ ಮೇಲಾಗಿ SP ಆಫೀಸ್ ಇದೆ. ಅದಾದ ನಂತರ ಈ ಒಂದು ನಮ್ಮ ನ್ಯಾಯ ಕೋರ್ಟ್ನು ಅಲ್ಲಿ ಆಗುತ್ತದೆ, ಸಿವಿಲ್ ಹಾಸ್ಪಿಟಲ್ ಕೋರ್ಟ್ನು ಆಗುತ್ತದೆ. ಅಂತ ಮಧ್ಯಭಾಗದಲ್ಲಿ ಇದೇನು ನಾನು ಹೇಳಕತ್ತಲ್ಲ, ಅದರ ಮಧ್ಯಭಾಗದಲ್ಲಿ ಒಂದು ಸ್ಥಾಪನೆ ಆಗುತ್ತದೆ. ಅಂದ್ರೆ ಅಲ್ಲಿಂದ ಒಂದು ಫರ್ಲಾಂಗ್ ಸಹಿತ ಇಲ್ಲ, ಸೆಂಟರ್ ಆಗಿದೆ ಅದು ಸುತ್ತ ಇವೆಲ್ಲವ. ಒಂದು ವೇಳೆ ಏನಾದರೂ ಬ್ಲಾಸ್ಟ್ ಆದರೆ ಕನಿಷ್ಠ ಒಂದು 2 ಕಿಲೋಮೀಟರ್ ತನಕ ಎಲ್ಲರ ಅನಾಹುತಾಗಿ ಸುಟ್ಟೋಗ್ತದ, ಬಹಳಷ್ಟು ತ್ರಾಸ ಅದ. ಆ ದೃಷ್ಟಿಯಿಂದ ನಾವು ಲೋಕ ಜನಶಕ್ತಿ ಪಾರ್ಟಿಯಿಂದ ಈ ಘಟಕ ಬಂದಿದ್ದು ನಮ್ಗೆ ಸ್ವಾಗತ ರೈತರಿಗೆ. ಬಟ್ ಈ ಒಂದು ಸಿಟಿನಲ್ಲಿ ಹಾಕೋದು ಇದು ಬೇರೆ ದೂರದಲ್ಲಿ ಆಗಬೇಕು. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನನಗೆ ಈಗ ಪೆಟ್ರೋಲ್ ಬಂಕ್ಗಳು ಸ್ಟಾಕ್ ಏನ್ ಮಾಡ್ತಾರ, ಅಂಡರ್ಗ್ರೌಂಡ್ ಟ್ಯಾಂಕರ್ ಮಾಡ್ತಾರ, ಇಲ್ಲ ನಾವು ಮೇಲೆ ಮಾಡಿದಾರ ಸಿಟಿದಾಗ ಎಲ್ಲ ಅಂಡರ್ಗ್ರೌಂಡ್. ಇದು ಅಂಡರ್ಗ್ರೌಂಡ್ ಇಲ್ಲ, ನಿಮ್ಗೆ ನಿಮ್ಮಲ್ಲಿ ನೋಡಿ ಫೋಟೋ ಆಗೋದು ಇವು ಟ್ಯಾಂಕರ್ಗಳು ಎಲ್ಲ ಮೇಲವ, ಅವು 2 ತೋರ್ಸ್ಯಾರ, ಇನ್ನ 2 ಬೀಳ್ತಾವ, ಫೌಂಡೇಶನ್ 2 ಟೋಟಲ್ 6 ಕೂಡ್ತಾವ, 2 ಸಂಖ್ಯೆ ಕೂಡ್ಸ್ಯಾರ, ಇದು ಸ್ಟಾರ್ಟ್ ಆಗಿರೋದು. ಇನ್ನ ಒಂದು ಇಂಥವ್ 4 ಕೂಡ್ತಾವ. ಇದು ಫಿಲ್ಲಿಂಗ್ ಸ್ಟೇಷನ್ ಅಂದ್ರೆ ಎಲ್ಲ ಗ್ಯಾಸ್ ಬಂದದ್ದು ಕ್ಲಬ್ ಆಗಿ ಗ್ಯಾಸ್ ಲಿಂಕ್ ಆಗಿ ಇದು. ಈ ಸಂದರ್ಭದಲ್ಲಿ ಎಸ್ ನಾರಾಯಣ ಕರ್ಲಿ, ರಂಗಾರೆಡ್ಡಿ, GL ರಂಗಪ್ಪ, ಉಮೇಶ್, ನರೇಶ್ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for mixer grinder and gas stoves, 15 February 31st March 2022. Royal Plus Scott glass top, Prestige Edge gas table with Scott glass, Premier Scott glass top gas table, Delight Pro 750 weight 5 jars, Delight Plus mixer grinder 750 weight 4 jars, Prestige Elegant V2 750 weight 4 jars, Nakshatra Super 750 weight 4 jars, Nakshatra Plus 750 weight 3 jars, and Stylo 550 V2 550 weight 3 jars available. ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್, ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ available fancy and formal cloths in cotton, rayon, georgette, net, lyrica, etc. Top, kurti, chudidar, long frock, gowns, crop tops,
ಶರಾರಾ, ಮಿಡಿ, ನೈಟೀಸ್, ಸ್ಯಾರೀಸ್, leggings, plaza, etc. Denim and Lyrica jackets, jeans, Baba suit, Jodhpuri blazers, jibba, pajama, pathani, underwears, etc. Visit SA Fashion Hub opposite Dr. Kallappa Doctor's Lane, Pitla Bridge Road, Raichur. Mobile 99727 79770. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tuppa. Sri Raghavendra Ghee. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್, ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. GP Kids Wear ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾಥಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls, ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 81970 78520. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ.
ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಆರ್ಟಿಪಿಎಸ್ನಲ್ಲಿ ಸಂಗ್ರಹಿಸಿದ ತ್ಯಾಜ್ಯ ಕಲ್ಲಿದ್ದಲನ್ನು ಬಳಕೆ ಮಾಡದೆ ಟೆಂಡರ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದು ಅಗರ್ವಾಲ್ ಬ್ರದರ್ಸ್ ಕಂಪನಿ ಪರವಾನಗಿ ರದ್ದುಗೊಳಿಸಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸಂಚಾಲಕ ಶ್ರೀನಿವಾಸ್ ಕೊಪ್ಪರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆರ್ಟಿಪಿಎಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಅವರು ಅಗರ್ವಾಲ್ ಬ್ರದರ್ಸ್ ಕಂಪನಿ ಜೊತೆಗೆ ಕೈಜೋಡಿಸಿ ಕಲ್ಲಿದ್ದಲು ತ್ಯಾಜ್ಯವನ್ನು ಸರಬರಾಜು ಮಾಡುತ್ತೇವೆ ಎಂದು ಟೆಂಡರ್ ಪಡೆದುಕೊಂಡು ಬೇರೆ ಕಡೆ ಸರಬರಾಜು ಮಾಡದೆ ನಿಯಮಗಳನ್ನು ಗಾಳಿಗೆ ತೂರಿ ಸ್ಥಳದಲ್ಲಿ ತ್ಯಾಜ್ಯವನ್ನು ಸಂಗ್ರಹವಿದ್ದು ಅಲ್ಲಿಯೇ ಸುಟ್ಟು ಬೂದಿ ಆಗುತ್ತಿದ್ದರಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಸ ಮಾಡುವ ನಿವಾಸಿಗಳಿಗೆ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದರು. 2003 ರಿಂದ 2008 ರವರೆಗೆ ಆರ್ಟಿಪಿಎಸ್ ಘಟಕದಲ್ಲಿ ಬಹಿರಂಗ ಹರಾಜು ಇತ್ತು. ಇದರಿಂದ ಸ್ಥಳೀಯರಿಗೆ ಉದ್ಯೋಗ ಅವಕಾಶವಿತ್ತು. ತ್ಯಾಜ್ಯ ಕಲ್ಲಿದ್ದಲು ಸಮರ್ಪಕವಾಗಿ ಆಗುತ್ತಿತ್ತು. 2006ರಲ್ಲಿ ಘಟಕದಿಂದ 2446 ರೂಪಾಯಿ ಮಾಡಲಾಗಿತ್ತು. ಆದರೆ ಈಗ ಮಹಾರಾಷ್ಟ್ರದ ಅಗರ್ವಾಲ್ ಕಂಪನಿ 1150 ರೂಪಾಯಿ ಪ್ರತಿ ಟನ್ನಿಗೆ ಉಳಿಕೆ ಮಾಡಿ ಆರ್ಟಿಪಿಎಸ್ ತ್ಯಾಜ್ಯ ಕಲ್ಲಿದ್ದಲು ಸರಬರಾಜು ಮಾಡದೆ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಎಂದು ದೂರಿದರು. 2016ರಲ್ಲಿ ಆರ್ಟಿಪಿಎಸ್ ಟೆಂಡರ್ ನಿಯಮಗಳ ಪ್ರಕಾರ ಅಗರ್ವಾಲ್ ಕಂಪನಿ ಜೊತೆಗೆ ನಿಗದಿತ ಬೆಲೆ 2446 ರೂಪಾಯಿಗೆ ಕೈಬಿಟ್ಟು ಇಲ್ಲಿಯವರೆಗೆ ತ್ಯಾಜ್ಯ ಕಲ್ಲಿದ್ದಲನ್ನು ಕೇವಲ 1150 ರೂಪಾಯಿ ಅಲ್ಲದೆ ಇಂದು 400ಕ್ಕೆ ಇಳಿಕೆ ಮಾಡಲು ಹೊರಟಿದ್ದಾರೆ. 2 ಲಕ್ಷ ಟನ್ ಅನ್ನು ಟೆಂಡರ್ ಕರೆದು ಪ್ರತಿ ವರ್ಷ ನಿಯಮಾನುಸಾರ ಎತ್ತುವಳಿ ಮಾಡಿದ್ದಲ್ಲಿ ಠೇವಣಿ ಮಾಡಿದ ಹಣವನ್ನು ಮುಟುಗೋಲು ಮಾಡುತ್ತೇವೆ ಎಂದು ಷರತ್ತುಗಳನ್ನು ವಿಧಿಸಿದ್ದಾರೆ. ಆದರೆ ಅಗರ್ವಾಲ್ ಕಂಪನಿಯವರು ಕೇವಲ 70,000 ಟನ್ಗಳನ್ನು ತೆಗೆದುಕೊಳ್ಳದೆ ತ್ಯಾಜ್ಯ ಕಲ್ಲಿದ್ದಲು ಕಂಪನಿಯಲ್ಲಿ ಸುಟ್ಟು ಬೂದಿಯಾಗುತ್ತಿದೆ. ನಿಯಮ ಉಲ್ಲಂಘನೆ ಮಾಡಿದ ಅಗರ್ವಾಲ್ ಕಂಪನಿ ವಿರುದ್ಧ ಪರವಾನಗಿ ರದ್ದುಗೊಳಿಸಬೇಕು, ಆರ್ಟಿಪಿಎಸ್ನ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಆ ಒಂದು ಕಲ್ಲಿದ್ದಲು ಅಲ್ಲಿಂದ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಏನೆಲ್ಲ ಟೆಂಡರ್ಸ್ ಮಾಡ್ತಾರೆ ಅಂತಂದ್ರೆ, ಸೊ ಮಹಾರಾಷ್ಟ್ರದ ಅಗರ್ವಾಲ್ ಅನ್ನತಕ್ಕಂಥ ಕುಟುಂಬ ಬ್ರದರ್ಸ್ ಏನಿದಲ್ವಾ ಅವರ ಜೊತೆಗೆ ಶಾಮೀಲಾಗಿ ಸೊ ಆ ಕಲ್ಲಿದ್ದಲನ್ನ ಇಲ್ಲೇ ಉಳಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ ಬೆಲೆ ಇದೆ. ಸೊ ಯಾವುದು ಆ ಒಂದು ಟೆಂಡರ್ಸ್ ಒಂದು ಟನ್ನಿಗೆ 2400 ರೂಪಾಯಿ ಬೆಲೆ ಇದೆ. ಸರ್ಕಾರ ನಿಗದಿಪಡಿಸಿದ್ದು ಟೆಂಡರ್ ಅಂಶದಲ್ಲಿ ನಾವು ನೋಡಿದ್ದೇವೆ. ಅದೆಲ್ಲ ಕೂಡ ಅವರೆಲ್ಲ ಅದನ್ನ ಯಾವುದೇ ಕೂಡ ಗಮನಿಸಿದೆ. ಹಂತವಾಗಿ ಅಲ್ಲಿರ್ತಕ್ಕಂಥ ಆರ್ಟಿಪಿಸಿ ಅಧಿಕಾರಿಗಳು ಅಗರ್ವಾಲ್ ಜೊತೆ ಕೈ ಜೋಡಿಸಿ ಹಂತವಾಗಿ ಬೆಲೆಯನ್ನ ಸಂಪೂರ್ಣವಾಗಿ ಇಳಿಮುಖ ಮಾಡ್ತಾ ಬಂದಿದ್ದಾರೆ. ಈ ಇಳಿಮುಖದಿಂದ ನಮ್ಗೆ ಇಷ್ಟೇ ಅನಿಸ್ತದ, ಸರ್ಕಾರದ ಬೊಕ್ಕಸೆಗೆ ನಷ್ಟ ಉಂಟು ಮಾಡಿ ನಿಗದಿಪಡಿಸಿದ 246 ರೂಪಾಯಿಯನ್ನ ಇವತ್ತು ಆ ಇನ್ನೊಂದು ಅಂಶ ನಾನು ಗುರುತಿಸಬೇಕಾಗ್ತದ. ಇವತ್ತು ಎಲ್ಲಿ ಮಟ್ಟಿಗೆ ತಂದಿದ್ದಾರೆ ಅಂತಂದ್ರೆ 1150 ರೂಪಾಯಿ ಅಂತ ಏನು ಅನ್ಕೊಂಡಿದ್ರು ಇವರು 446 ರೂಪಾಯಿಯಿಂದ ಕೆಳಗೆ ಬಂದ್ರು. ಸೊ ಅದನ್ನೆಲ್ಲವಷ್ಟು ಬಚ್ಚಿಟ್ಟ ಆಯ್ಕೊಂಡು ಸೊ 400 ರೂಪಾಯಿಗೂ ಇಳಿತಕ್ಕಂಥ ಕೆಲಸಕ್ಕೆ ಇವತ್ತು ಕೈ ಹಾಕ್ತಿದ್ದಾರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು. ಸೊ ಹೀಗಾಗಿ ಬಿಟ್ಟು ಸೊ ಸುಮಾರು ಆ ಒಂದು ತ್ಯಾಜ್ಯ ಮೈಲಾಡಿರ್ತಕ್ಕಂಥದ್ದನ್ನ ಸೊ ಅಲ್ಲಿರ್ತಕ್ಕಂಥ ಹಳೆ ಬರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸುಮಾರು ಆ ಡಸ್ಟು ಅದೆಲ್ಲವಷ್ಟು ಹೋಗಿ ಸುಮಾರು ಜನರಿಗೆ ರೋಗಗಳನ್ನು ಬರ್ತಕ್ಕಂಥದ್ದು ಕೂಡ ನೋಡ್ತೀವಿ. ಬಟ್ ಇವ್ರ ಕೆಲಸ ಏನಾದ 70,000 ಟನ್ ಅಲ್ಲಿಂದ ತೆಗೆದು ಹೋಗ್ಬೇಕು. ಸುಮಾರು ಮಿನಿಮಮ್ 2 ಲಕ್ಷ 4 ಲಕ್ಷದಿಂದ ಟೆಂಡರ್ ಆಗ್ತದಲ್ವಾ. ಸೊ 70,000 ತೆಗೆದು, ಬಟ್ 70,000 ಕೂಡ ನಾವು ಟನ್ಗಳನ್ನು ತೆಗೆದು ಹೋಗ್ತಾ ಇದ್ವಿ. ಸೊ ಮತ್ತೆ ಸರ್ಕಾರದ ಕಚ್ಚಾ ಕಲ್ಲಿದ್ದಲು ಬೆಲೆ ಎಷ್ಟದ 10,000 ರೂಪಾಯಿ. ಸೊ ಒಂದು ಟೆನ್. ಬಟ್ ಇವ್ರು ಕೊಡ್ತಕ್ಕಂಥದ್ದು ಎಷ್ಟು 1150 ರೂಪಾಯಿ. ಬಟ್ ಈಗ ಅಧಿಕಾರಿಗಳಲ್ಲಿ ಕಲ್ತು ಏನ್ ಮಾಡ್ಕೊತಾರ, ಎಲ್ಲವಷ್ಟು ಪ್ಲಾನ್ ಮಾಡಿಕೊಂಡು ಇವತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ಜನಶಕ್ತಿ ಆಂಜನೇಯ ಕುರುಬದೊಡ್ಡಿ, ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷ ಹುಸೇನ್ ಬಾಷಾ ಪಲಕನಮರಡಿ, ಚಂದ್ರಶೇಖರ್ ಭಂಡಾರಿ, ನರಸಿಂಹ ಇದ್ದರು. ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ 115ನೇ ಜಯಂತ್ಯುತ್ಸವ ಅಂಗವಾಗಿ ಏಪ್ರಿಲ್ 1ರಂದು ಸಂಜೆ 6ಕ್ಕೆ ಹಿಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನವನ್ನು ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಅವರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಶಾಸಕ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಮಚಂದ್ರಪ್ಪ ಗುಂಜಾಳ್ಳಿ ವಹಿಸಲಿದ್ದು, ಕಾರ್ಯಕ್ರಮವನ್ನು ಮಾಜಿ ಶಾಸಕ ತಿಪ್ಪರಾಜ್ ಹವಲ್ದಾರ್ ಅವರು ಜ್ಯೋತಿ ಬೆಳಗಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಸಮಿತಿ ಸದಸ್ಯ ಗಿರೀಶ್ ಎಂ ಪಾಟೀಲ್, ನರರೋಗ ತಜ್ಞ ಡಾಕ್ಟರ್ ಬಸನಗೌಡ ಪಿ ಪಾಟೀಲ್, ತಾಲೂಕು ರೆಡ್ಡಿ ಸಮಾಜದ ಕಾರ್ಯಾಧ್ಯಕ್ಷ ಡಿ ಅಚ್ಯುತ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ ಕೇಶವರೆಡ್ಡಿ, ಭಾರತ ಆಹಾರ ನಿಗಮ ಸಲಹಾ ಸಮಿತಿ ಸದಸ್ಯ ಜಿ ವೆಂಕಟರೆಡ್ಡಿ ಉದ್ಘಾಟನೆಯನ್ನು ದಿನಾಂಕ 1/4/2022 ಏಪ್ರಿಲ್ ಸಂಜೆ 6 ಗಂಟೆಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ.
ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಕ್ಷೇತ್ರ ಇವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರೀ ರಾಮಚಂದ್ರ ರೆಡ್ಡಿ ಗುಂಜಳ್ಳಿ ಬೆಳೆಸುವವರು ಶ್ರೀ ತಿಪ್ಪರಾಜ್ ಹವಾಲ್ದಾರ್ ಮಾಜಿ ಶಾಸಕರು ರಾಯಚೂರು ಗ್ರಾಮೀಣ, ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಸಮಿತಿ ಆಂಧ್ರ ಪ್ರದೇಶ. ಅದೇ ರೀತಿ ಶ್ರೀ ಡಾಕ್ಟರ್ ಬಸನಗೌಡ ಪಿ ಪಾಟೀಲ್ ಖ್ಯಾತ ನರರೋಗ ತಜ್ಞರು ರಾಯಚೂರು, ಶ್ರೀ ಡಿ ಅಚ್ಯುತ್ ರೆಡ್ಡಿ ಕಾರ್ಯಾಧ್ಯಕ್ಷರು ತಾಲೂಕು ರೆಡ್ಡಿ ಸಮಾಜ ರಾಯಚೂರು, ಶ್ರೀ ಎನ್ ಕೇಶವರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಚಂದ್ರಮಂಡ ಕ್ಷೇತ್ರ, ಶ್ರೀ ಜಿ ವೆಂಕಟರೆಡ್ಡಿ ಭಾರತ ಆಹಾರ ನಿಗಮ ಸಲಹಾ ಸಮಿತಿ ಸದಸ್ಯರು ರಾಯಚೂರು, ಶ್ರೀ ಜಿ ತಿಮ್ಮಾರೆಡ್ಡಿ ಗೌಡ ಗಿಲೇಸೂರು ಜಿಲ್ಲಾ ಉಪಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ರಾಯಚೂರು. ಬಿಜೆಪಿ ಉಪಾಧ್ಯಕ್ಷ ಜಿ ತಿಮ್ಮಾರೆಡ್ಡಿ, ರಂಗಭೂಮಿ ಕಲಾವಿದ ಮಲ್ಲನಗೌಡ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ದೇಶದ ಭದ್ರತೆ ಅಪಾಯಕಾರಿಯಾಗಿರುವ ಹಲಾಲ್ ಪ್ರಮಾಣ ಪತ್ರದ ಮೇಲೆ ನಿಷೇಧ ಹೇರುವಂತೆ ಒತ್ತಾಯಿಸಿ ಹಿಂದೂ ಜನಜಾಗೃತಿ ಸಮಿತಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದೆ. ದೇಶದ ಅರ್ಥವ್ಯವಸ್ಥೆಗೆ ಪರ್ಯಾಯ ಅರ್ಥವ್ಯವಸ್ಥೆ ನಿರ್ಮಾಣಕ್ಕೆ ಅವಕಾಶ ನೀಡಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಹಲಾಲ್ ಪ್ರಮಾಣ ಪತ್ರದಿಂದ ಜಮಿಯರ್ ಉಲೇಮಾ ಹಿಂದೂ ಕೋಟ್ಯಾಂತರ ಹಣವನ್ನು ಸಂಗ್ರಹಿಸಿ ಭಯೋತ್ಪಾದನೆ ಚಟುವಟಿಕೆಗಳ ಸಂಬಂಧಿಯಾಗಿರುವ ರಕ್ಷಣೆಗೆ ವ್ಯಯ ಮಾಡಲಾಗುತ್ತಿದೆ. ದೇಶದಲ್ಲಿ ಆಹಾರ ಉತ್ಪಾದನೆಯ ಬಗೆಗೆ ಎಫ್ಎಸ್ಎಸ್ಐಇ, ಎಫ್ಡಿಎ ದಂತಹ ಸಂಸ್ಥೆಗಳಿರುವಾಗ ಉತ್ಪನ್ನಗಳಿಗೆ ಪ್ರಮಾಣ ಪತ್ರ ನೀಡುವ ಸರಿಯಲ್ಲ. ಜಾತ್ಯತೀತ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆಯುತ್ತಿರುವುದನ್ನು ತಡೆಯಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಎಕನಾಮಿಕ್ ತರ ಆಗ್ತಾ ಇದೆ ಸರ್. ನಮಗೆ ಇದರಿಂದ ಭಯೋತ್ಪಾದಕರಿಗೆ ಹಣ ಸಂಗ್ರಹ ಆಗ್ತಾ ಇದೆ. ನಾವು ಕೊಡುವಂತಹ ತೆರಿಗೆ ನಮ್ಮ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಉಪಯೋಗ ಹೊರತು ಯಾವುದೊಂದು ಸಮುದಾಯದ ಅಭಿವೃದ್ಧಿಗೆ ಆಗೋದಿಲ್ಲ ಅಥವಾ ಭಯೋತ್ಪಾದಕರಿಗೆ ಉಪಯೋಗ ಆಗೋದು ಸರಿಯಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು, ಅದನ್ನು ನಿಷೇಧಿಸಬೇಕು ಅನ್ನೋದು ನಮ್ಮ ಜನಸೇನೆ ಸಂಸ್ಥೆಯ ಈ ಸಂದರ್ಭದಲ್ಲಿ ಡಾಕ್ಟರ್ ಆನಂದ್ ಫಡ್ನೀಸ್, ಡಾಕ್ಟರ್ ರೂಪಾಬಾಯಿ, ಸುವರ್ಣ, ಕೃಷ್ಣವೇಣಿ, ಜಯಶ್ರೀ ಮಸ್ಕಿ, ಶಿವರಾಜ್ ಮಸ್ಕಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ಅಧ್ಯಕ್ಷರಾಗಿ ಲಲಿತಾ ಕಡಗೋಳು ಆಂಜನೇಯ ಆಯ್ಕೆ, ಚುನಾವಣಾಧಿಕಾರಿ ರಜನಿಕಾಂತ್ ಘೋಷಣೆ. ನಗರಸಭೆ ಅಧ್ಯಕ್ಷರಾಗಿ ಲಲಿತಾ ಕಡಗೋಳು ಅಧಿಕಾರ ಸ್ವೀಕಾರ, ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಸೌಕರ್ಯ ವೃದ್ಧಿಗೆ ಒತ್ತು, ಭರವಸೆ. ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚನೆ, ಡಾಕ್ಟರ್ ಶಿವರಾಜ್ ಪಾಟೀಲ್. ಗ್ಯಾಸ್ ಪೈಪ್ ಯೋಜನೆಯಿಂದ ಅಪಾಯ, ಸ್ಥಳಾಂತರಗೊಳಿಸಿ ಜನರ ಜೀವ ರಕ್ಷಿಸಿ, ಜಿ ವೆಂಕಟರೆಡ್ಡಿ. ಆರ್ಟಿಪಿಎಸ್ ಕಲ್ಲಿದ್ದಲು ಪೂರೈಕೆ ಟೆಂಡರ್ ನಿಯಮ ಉಲ್ಲಂಘನೆ, ಅಗರ್ವಾಲ್ ಕಂಪನಿ ಪರವಾನಗಿ ರದ್ದುಗೊಳಿಸಲು ಶ್ರೀನಿವಾಸ್ ಕೊಪ್ಪರ ಆಗ್ರಹ. ಶ್ರೀ ಸಿದ್ಧಗಂಗಾ ಶ್ರೀಗಳ ಜನ್ಮದಿನದ ಅಂಗವಾಗಿ ಏಪ್ರಿಲ್ 1ರಂದು ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನ, ರಂಗಸ್ವಾಮಿ. ಮತ್ತು ಹಲಾಲ್ ಪ್ರಮಾಣ ಪತ್ರ ನೀಡುವುದನ್ನು ರದ್ದುಗೊಳಿಸಲು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside Santoshi Theatre, Raichur. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for mixer grinder and gas stoves, 15th February 31st March 2022. ಇಂದೇ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. GP ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP Kids Wear near Uma Hotel, Station Road, Raichur. Shobha Kanchi Sarees. ಸ್ಥಳ ಶೋಭಾ ಕಾಂಚಿ ಸಾರೀಸ್, ಸಂತೋಷಿ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು.